ಜಿಯೋ ಬಾಯಿಗೆ ಬಂತ ನಂಗೆ ಯಾರೋ ಮನುಷ್ಯರು ಅಂತ ಎಣಿಸ್ಕೊಳ್ಬೇಕ ದೂರದಿಂದ ನೋಡಿದ್ರೆ. ಇನ್ನೊಂದು 5 ನಿಮಿಷದಲ್ಲಿ ಹೀಗೆ ಅದ ಹಾಕೊಂಡು ನಂಗೊಂದು ರೀಲ್ಸ್ ಮಾಡಿಬಿಟ್ಟು ಸ್ಕೆಚರ್ಸ್ ಹೆಂಡತಿ ಗಿಫ್ಟ್ ಕೊಟ್ಟಿದ್ದು. ಥ್ಯಾಂಕ್ ಯು ಹೆಂಡತಿ. ನಾನು ಕೇಳಿದಕ್ಕೆ ಒಂದು ಗಿಫ್ಟ್ ಕೊಡಿಸ್ತಿದ್ದಾಳೆ. ನಾನು ಸತ್ಯ ಒಂದು ಮನುಷ್ಯ ಕೂತ್ಕೊಂಡು ರೆಡಿ ಮಾಡಿದ್ದು. ಸೊ ಅವ್ರು ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿದ್ದಾರೆ ಶೂ ಅನ್ನು. ಶೂ ಒಳ್ಳೆ ಉಂಟು. ನಮಗೆ ಬರೋ ಅವಸ್ಥೆ ನೋಡಿ, ನಿನ್ನ ಕಾಲು ತೋರಿಸ ಸ್ಟ್ರೇಟ್ ಮಾತ್ರ. ಸರಿ. ಅಯ್ಯೋ ದೇವರೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜುಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ಹೋಗ್ತಿದ್ದೇವೆ ಶಾಪಿಂಗಿಗೆ. ಸೊ ಕೆನಡಾದಲ್ಲಿ ಈಗ ಬ್ಲ್ಯಾಕ್ ಫ್ರೈಡೇ ಸೇಲ್ಸ್ ಆಗ್ತಾ ಉಂಟು. ಸೊ ಬ್ಲ್ಯಾಕ್ ಫ್ರೈಡೇ ಅಂದ್ರೆ ಅಂತ? ಹೌದು, ಬ್ಲ್ಯಾಕ್ ಫ್ರೈಡೇ ಸೇಲ್ ಆಗ್ತಾ ಉಂಟು. ಆ್ಯಂಡ್ ಬ್ಲ್ಯಾಕ್ ಫ್ರೈಡೇ ಬಗ್ಗೆ ನಮಗೂ ಗೊತ್ತಿಲ್ಲ. ನಾವು ಬ್ಲ್ಯಾಕ್ ಫ್ರೈಡೇ ಸೇಲ್ಸ್ ಅಂದರೆ ಎಂತ ಮಾರೆ, ಇಷ್ಟು ವರ್ಷ ನೋಡ್ತಾ ಬಂದಿದ್ದೇವೆ. ಆ್ಯಕ್ಚುಲಿ ಜೆನ್ಯೂನ್ ಆಫರ್ಸ್ ಇರ್ತದೆ ಆಯಿತಾ. ಈ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಳ್ಳೋದಾದ್ರೆ ಅಲ್ಲ ನಾವು ನೋಡಿದ ಪ್ರಕಾರ ನಾವು ಈ ವರ್ಷದಲ್ಲಿ ಪ್ರೈಸ್ ಎಲ್ಲ ನೋಡಿದ್ರೆ ಮೊದಲಿದು ಈಗದು ತುಂಬಾ ಕಮ್ಮಿ ಇರ್ತದೆ. ಜೆನ್ಯೂನ್ ಆಗಿರ್ತದೆ ಆಫರ್ಸ್ ಎಲ್ಲ, ತುಂಬಾ ವಸ್ತುಗೆ ಆಫರ್ಸ್ ಇರ್ತದೆ. ಸೊ ಅದೇ ಹೇಳಿದಾಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತಗೊಳ್ಳೋದಾದ್ರೆ ಇದೇ ಬೆಸ್ಟ್ ಟೈಮ್ ತಗೊಳ್ಳಿಕ್ಕೆ ವರ್ಷದಲ್ಲಿ. ಆ್ಯಂಡ್ ಸೊ ನಾವು ಅನ್ಕೊಂಡ್ವಿ ಬ್ಲ್ಯಾಕ್ ಫ್ರೈಡೇ ಅಂದ್ರೆ ಎಂತ ಅಂತೇಳಿ. ಸೊ ನಾವು ಇವತ್ತೇ ಗೊತ್ತಾದದ್ದು ಎಂತ ಹೇಳಿದ್ರೆ 1869 ಈ ಬ್ಲ್ಯಾಕ್ ಫ್ರೈಡೇ ಅಂತೇಳಿ ಟರ್ಮ್ ಹುಟ್ಕೊಂಡದಂತೆ. ಅಂದರೆ ಇಬ್ರು ಇದು ಗೋಲ್ಡ್ ರಿಲೇಟೆಡ್ ಏನೋ ಒಂದು ಸ್ಕ್ಯಾಮ್ ಮಾಡ್ಲಿಕ್ಕೆ ಹೋಗುವಾಗ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿತ್ತಂತೆ. ಈ ಶೇರ್ಸ್ ಎಲ್ಲ ಬಿದ್ದು ಫುಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ನೋಡಿ, ಅದಾಗಿತ್ತಂತೆ. ಅದಕ್ಕೆ ಅದಾದ ಫ್ರೈಡೇ, ಅದು ಇದು ದಿನ ಆದದ್ದು ಶುಕ್ರವಾರ. ಹಾಗೆ ಬ್ಲ್ಯಾಕ್ ಫ್ರೈಡೇ ಅಂತೇಳಿ ಟರ್ಮ್ ಹುಟ್ಕೊಂಡದ್ದು. ಬಟ್ ಅದಿದಲ್ಲ. ಬಟ್ ಅದಾದ್ಮೇಲೆ 19 ಸಮಥಿಂಗ್ ಅಲ್ಲಿ ಫಿಲಿಡೆಲ್ಫಿಯಾದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಇದು ನೆಕ್ಸ್ಟ್ ದಿನ ಫುಲ್ ಪೊಲೀಸ್ ಅವರಿಗೆಲ್ಲ ತುಂಬಾ ಡ್ಯೂಟಿ ಇತ್ತಂತೆ. ಅಂದ್ರೆ ಬಿಕಾಸ್ ಜನ ಸೇರುದು, ಅಂದ್ರೆ ಜನ ಜಂಗುಳಿ ತರ ಕಂಟ್ರೋಲ್ ಮಾಡಿ ಆ ತರ ಎಲ್ಲ ಇತ್ತು ಅವರಿಗೆ. ಸೊ ಅದಕ್ಕೋಸ್ಕರ ಅವರು ಬ್ಲ್ಯಾಕ್ ಫ್ರೈಡೇ ಅಂತ ಹೇಳಿದ್ರು ಅದಕ್ಕೆ. ಅದಾದ್ಮೇಲೆ ಆ ಬ್ಲ್ಯಾಕ್ ಫ್ರೈಡೇ ಟರ್ಮ್ ಅನ್ನು ರೀಟೇಲ್ಸ್ ಅವರು, ಈ ವಾಲ್ಮಾರ್ಟ್, ಈ ದೊಡ್ಡ ದೊಡ್ಡ ಜಾಯಿಂಟ್ಸ್ ಇದ್ದಾರೆ ನೋಡಿ, ಇವರು ಅದನ್ನು ಯೂಸ್ ಮಾಡಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿ. ಸೊ ಆ ದಿನ ಫುಲ್ ಸೇಲ್ಸ್ ಅಂತ ಹೇಳಿ. ಅಂದ್ರೆ ಈ ಟೈಮ್ ಇಂದ ನಿಮ್ಗೆ ಹಾಲಿಡೇ ಸೇಲ್ ಸ್ಟಾರ್ಟ್. ಈಗ ಹಾಲಿಡೇ ಅಲ್ಲ, ಈ ಅಮೆರಿಕ ಆಗಿರ್ಬೋದು, ಕೆನಡಾ, ಯುರೋಪ್ ಸೈಡ್ ಅಲ್ಲೆಲ್ಲ ಕ್ರಿಸ್ಮಸ್ ಗೆಲ್ಲ ಹಾಲಿಡೇ. ಸೊ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹಾಲಿಡೇ ಇರ್ತದೆ. ಸೊ ಈ ಹಾಲಿಡೇ ಸೀಸನ್ ಇಲ್ಲಿಂದ ಸ್ಟಾರ್ಟ್ ಅಂತ ಹೇಳಿ ಆ ತರ ಅದನ್ನು ಮಾರ್ಕೆಟಿಂಗ್ ಆಗಿ ಯೂಸ್ ಮಾಡಿದ್ದು ಬ್ಲ್ಯಾಕ್ ಫ್ರೈಡೇ. ತಲೆ ಮಾತ್ರ ಯಾರೋ ಮೀನ್ ಮಂಡೆ ತಿಂದವರೇ ಇರ್ಬೇಕು ನಮ್ಮ ಊರ್ ಬದಿಯ. ಸೊ ಅದೇ ಈಗ ಬ್ಲ್ಯಾಕ್ ಫ್ರೈಡೇ ಸೇಲ್ಸ್ ಅಂತೇಳಿ ನಾವು ಪ್ರತಿ ವರ್ಷ ಹೋಗ್ತೇವೆ, ಒಂದು ರೌಂಡ್ ಹಾಕಿ ಬರೋ. ಎಂತ ತಕೊಳ್ಳೋದಂತ ಗೊತ್ತಿಲ್ಲ. ಸೊ ಇವತ್ತು ನಾವೀಗ ವಿಂಡೋ ಶಾಪ್ ಮಾಡ್ತೇವಾ, ಎಂತ ತಕೊಳ್ತೇವೆ ನಮಗೂ ಗೊತ್ತಿಲ್ಲ, ನೋಡುವ. ಬಟ್ ಅಲ್ಲಿ ಹೋದ್ಮೇಲೆ ಏನಾದ್ರು ಜೆನ್ಯೂನ್ ಆಗಿ ಸಿಕ್ಕಿದ್ರೆಲ್ಲ ತಕೊಳ್ಳುವ ಅಂತೇಳಿ. ಸೊ ಇಲ್ಲಿ ಹೇಗಿರ್ತದೆ ಕೆನಡಾದಲ್ಲಿ ಶಾಪಿಂಗ್ ಅಥವಾ ಬ್ಲ್ಯಾಕ್ ಫ್ರೈಡೇ ಸೇಲ್ಸ್, ಜನ ಬರ್ತಾರ, ಜಂಗುಳಿ ಹೇಗಿರ್ತದೆ, ನೀವು ನಮ್ಮೊಟ್ಟಿಗೆ ಬನ್ನಿ, ವಿಡಿಯೋದಲ್ಲಿ ನೋಡಿ. ಬನ್ನಿ ಹೋಪ. ಈಗ ನಮ್ದು ಫಸ್ಟ್ ಎಂಟ್ರಿ ಕಾಸ್ಕೋ. ಸೊ ಒಂದು ಹೊಸ ಕಾಸ್ಕೋ ಓಪನ್ ಆಗಿದೆ ಮನೆ ಹತ್ರ ಅಲ್ಲ, ನ್ಯೂ ವೆಸ್ಟ್ ಮಿನ್ಸ್ಟರ್ ಅಂತೇಳಿ ಒಂದು ಪ್ಲೇಸ್ ಅಲ್ಲಿ. ಸೊ ಇಲ್ಲಿ ಏನಾದ್ರು ಹೊಸ ಕಾಸ್ಕೋ ಆಫರ್ ಉಂಟು, ನ್ಯೂ ಓಪನಿಂಗ್ ಆಫರ್ ಪ್ಲಸ್ ಬ್ಲ್ಯಾಕ್ ಫ್ರೈಡೇ ಆಫರ್ ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸೊ ಅವಳು ರೀಲ್ಸ್ ನೋಡಿ ನಂಬಿಕೊಂಡು ಬಂದಿದ್ದೇವೆ, ನೋಡೋ ಒಳಗೆ ಎಂತೆಲ್ಲ ಉಂಟಂತ. ಹೇಗುಂಟಲ್ಲ ಆಫರ್ ಅದೇ ನಾರ್ಮಲ್ ಉಂಟು, ಎಂತ ದೊಡ್ಡ ಬ್ಲ್ಯಾಕ್ ಫ್ರೈಡೇ ಆಫರ್ ಅಂತೇಳಿ ಎಂತ ಕಾಣ್ತಿಲ್ಲ ಸದ್ಯಕ್ಕೆ, ಬಂದದಷ್ಟೇ ನಾವು. ಬಟ್ ಈಗ ನೋಡಿ, ನಾವು ಮತ್ತೆ ಪ್ರಜ್ವಲ್ನವರು ಓಟ್ಸ್ ತಕೊಂಡಿದ್ದೇವೆ, ಎಷ್ಟು ದೊಡ್ಡ ಪ್ಯಾಕೆಟ್. ಸೊ ಕಾಸ್ಕೋದು ಇದೇ ಒಂದು ವಿಶೇಷತೆ, ಅಂದ್ರೆ ಇಲ್ಲಿ ಎಲ್ಲ ಬಲ್ಕ್ ಅಲ್ಲಿ ಸಿಗುದು. ಸೊ ಅದಕ್ಕೆ ಹೋಲ್ಸೇಲ್ ಆದ ಕಾರಣ ಇಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ ಬೇರೆ ಕಡೆಗಿಂತ. ಸೊ ಹಾಗೆ ಓಟ್ಸ್ ನೋಡಿ, ಇಷ್ಟು ದೊಡ್ಡ ಪ್ಯಾಕೆಟ್, 5 kg ಪ್ಯಾಕೆಟ್. ಒಂದು ವರ್ಷಕ್ಕೆ ಸಾಕಾಗ್ಬೋದಾ? ಇಲ್ಲಿ ಸಣ್ಣ ಸಣ್ಣದೆಲ್ಲ ಸಿಕ್ಕುದಿಲ್ಲ, ಎಲ್ಲ ಹೀಗೆ ಬಲ್ಕ್ ಅಲ್ಲಿ ಸಿಕ್ಕುದು. ಬಟ್ ಅದೇ ಸದ್ಯಕ್ಕೆ ಆಫರ್ ಅಂತೇಳಿ ಗೊತ್ತಾಗ್ತಿಲ್ಲ, ನೋಡುವ ಮುಂದೆ ಹೋಗ್ತೇವೆ. ನಾವು ಖಾಲಿ ಸದ್ಯಕ್ಕೆ ಇಷ್ಟೊತ್ತಲ್ಲಿ ತೆಗ್ದದು ಓಟ್ಸ್ ಮಾತ್ರ ಸುತ್ತು ಬರ್ತಾ ಇದ್ದೇವೆ. ಫುಲ್ ಬಲಿ ಬರುದಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಹಾಗೆ ಉಂಟು. ಅದೇ ಬಲಿ ಬರುದಂದ್ರೆ ಇದೆ ಈಗ. ಇದು ವೇರ್ ಹೌಸ್ ನೋಡಿ ಎಷ್ಟು ದೊಡ್ಡದ ಅಂತೇಳಿ. ಎಲ್ಲ ಕಾಸ್ಕೋ ಹೀಗೆ ಇರ್ತದೆ ಹೋಲ್ಸೇಲ್, ಯಾವ ನಮೂನೆ ಒಂದೊಂದು ಶೆಲ್ಫ್ ತರ ಮಾಡಿ ಎಲ್ಲ ಬಲ್ಕಲ್ಲಿ. ಯಾವುದು ನಿಮ್ಗೆ ಇಲ್ಲಿ ಸಣ್ಣ ಐಟಮ್ಸ್ ನೋಡ್ಲಿಕ್ಕೆ ಸಿಗುದಿಲ್ಲ, ಎಲ್ಲ ಈ ತರ ಬಲ್ಕಲ್ಲಿ ಸಿಗುದೆಲ್ಲ. ಅಂಡ್ ಕೆಲವುದೆಲ್ಲ ನಮ್ಗೆ ಎಂತ ಸಹ ಗೊತ್ತಿಲ್ಲ, ಕೆಲವುದೆಲ್ಲ ಒಂದು ರಾಶಿ ಐಟಮ್ ನಮ್ಗೆ ಎಂತ ಗೊತ್ತಿಲ್ಲ, ಎಲ್ಲ ಇಲ್ಲಿನವ್ರದ್ದು ಐಡಿಯಾನೇ ಇಲ್ಲ. ನಂಗಂತೂ ನಂಗೆ ನೋಡಿದ್ರಲ್ಲಿ ವಿಚಿತ್ರ ಅಂತ ಎಂತ ಎಣಿಸಿದ್ರೆ ಹೇಳಿದ್ರೆ, ನಮ್ದು ಚೆನ್ನ ಉಂಟಲ್ಲ, ಚೆನ್ನವನ್ನು ಉಪ್ಪು ನೀರಿಗೆ ಹಾಕಿ ಇಟ್ಟಿದ್ದಾರೆ, ಉಪ್ಪಿನಕಾಯಿ ಮಾಡ್ಲಿಕ್ಕೆ ನನ್ಗೆ ಅರ್ಥ ಆಗುದಿಲ್ಲ. 2 ಲೀಟರಿಗೆ $29. ಯಾವ್ದಕ್ಕೆ? ಇದಕ್ಕೆ ತೆಂಗಿನ ಎಣ್ಣೆಗೆ. 2 ಲೀಟರಿಗೆ 29 ಅಂದ್ರೆ $30, $30,800 2 ಲೀಟರಿಗೆ. ಇದು ನಮ್ಮ ಮನೆಯಲ್ಲಿ we got it from Costco for $16 this thing.
ದಿಸ್ ಟೈಮ್ ಇಟ್ ಇಸ್ 29. ಕೋಕೋನಟ್ ಇದ್ ರೇಟ್ ಮೇಲೆ ಕೆಳಗೆ ಆದಾಗೆ ಇದ್ರದ್ದು ಸಹ ಮೇಲೆ ಕೆಳಗೆ ಆಗ್ತದ ಅಂತ ಇದು ತಗೊಂಡಾಯ್ತು. ಇದು ಹೇಗೆ ಒಳ್ಳೆ ಡೀಲಾ? ಅದೇ ಕ್ಯಾಲ್ಕುಲೇಟ್ ಈಗ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗ್ತದೆ. ಅಲ್ಲ ವಾಲ್ಮಾರ್ಟಿಗಿಂತ ಕಂಪೇರ್ ಮಾಡಿದ್ರೆ ಒಳ್ಳೆ ಡೀಲ್. ನೋಡಿ ಇಲ್ಲಿ ಟೈಡ್ ಉಂಟು, ನಮ್ಮ ಊರಲ್ಲಿ ಸಹ ಸಿಗ್ತದೆ ಟೈಡ್. ಇಲ್ಲಿ ಟೈಡ್ ಇದು ಎಷ್ಟಾಯ್ತು? ಇದು ಪಾಟ್ಸ್, ಇದು ಪೌಡರ್ ಅಲ್ಲ ಪಾಟ್ಸ್ ಅದು. ಇಲ್ಲಿ ಪೌಡರ್ ಉಂಟು, ಇಲ್ಲಿ ನೋಡಿ ಟೈಡ್ ಪೌಡರ್. ನಮ್ಮ ಊರಲ್ಲಿ ಸಹ ಸಿಗ್ತದಲ್ಲ ಟೈಡ್ ಪೌಡರ್. ಇಲ್ಲಿ $30 ಅಂತೆ. ಎಷ್ಟಕ್ಕೆ? 5 kg ಅಂದರೆ $1800 ಗೈಸ್. ಇದು ಕಮ್ಮಿಯಾ ಜಾಸ್ತಿಯಾ ನಮಗೆ ಅಂತೂ ಗೊತ್ತಿಲ್ಲ, ಕಾಮೆಂಟಲ್ಲಿ ಹೇಳಿ ಇಂಡಿಯಾದಲ್ಲಿ ಎಷ್ಟಕ್ಕೆ ಸಿಗ್ತದೆ 5 kg ಟೈಡ್. ಹೌದು, ಇದು ಕಾಸ್ಟ್ಲಿ ಅಂತೇಳಿ ಅಲ್ಲ, 1800 ಅಥವಾ ಸೇಮ್ ಇರ್ಬೋದಾ ಅಂತ ಗೊತ್ತಿಲ್ಲ. ಯಾರಾದ್ರೂ ಕಾಮೆಂಟ್ ಅಲ್ಲಿ ಹೇಳಿ. ನನ್ನ ಹೆಂಡತಿ ಫುಲ್ ಆಶ್ಚರ್ಯದಲ್ಲಿದ್ದಾಳೆ. ಜಿಯೋ ಬಾಯಿಗೆ ಬಂತ ನಂಗೆ ಯಾರೋ ಮನುಷ್ಯರು ಅಂತ ಎಣಿಸ್ಕೊಳ್ಬೇಕ ದೂರದಿಂದ ನೋಡಿದ್ರೆ. ಯಾಕೆಂದ್ರೆ ಇಲ್ಲಿ ಲ್ಯಾಂಬನ್, ಇಡೀ ಲ್ಯಾಂಬನ್ ಈಗ ನೇತಾಡಿಸಿಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್, ಒಳ್ಳೆ ಡೆಡ್ ಬಾಡಿ ನೇತಾಡಿಸಿಟ್ಟಾಗಿ ಉಂಟು. ಹೌದು, ಕಾಸ್ಕೋ ಯಾರಿಗೆ ಅಂತ ಕೇಳಿದ್ರೆ ಎದೆ ಗಟ್ಟಿ ಇದ್ದವರು. ಅಲ್ಲ ಇದು ಸಹ ಬಲ್ಕೆ ಮಾರಿ ಇವರದು. ಇಡೀ ಲ್ಯಾಂಬನ್ ಇಟ್ಟಿದ್ದಾರೆ, ಅದು ಸಹ ಬಲ್ಕೆ ಇವರದು. ಅಲ್ಲ ಇಡೀ ಹೇಗೆ ತಿನ್ನುದಂತ? ಇಲ್ಲ ಅದೆಲ್ಲ ಹೀಗೆ ಪಾರ್ಟಿಗೆಲ್ಲ ಹೀಗೆ ಗ್ರಿಲ್ ಎಲ್ಲ ಮಾಡ್ತಾರೆ ನೋಡು, ಆ ತರ ಬಾರ್ಬಿಕ್ಯೂ ತರ ಅಲ್ಲ ಅದಕ್ಕೆ. ಇದು ನೋಡಿ ಲೋಗನ್ ಅಂತ ಹೇಳಿ, ಇದಕ್ಕೆ ಊರಲ್ಲಿ ಎಂತ ಹೇಳ್ತಾರೆ ಗೊತ್ತುಂಟಾ? ಇಲ್ಲ, ಲಿಚ್ಚಿದು ತಮ್ಮ ಅಂತ ಹೇಳ್ತಾರೆ. ಊರಲ್ಲಿ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಎಂತ ಹೇಳ್ತಾ ಅಂತ. ಕಾಣ್ತದಾ ಎಂತ ಅಂತ ಹೇಳಿ, ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಲೋಗನ್ ತುಂಬಾ ಸ್ವೀಟ್ ಇರ್ತದೆ, ಫ್ರಿಜ್ ಅಲ್ಲಿ ಇಟ್ಟುಂಟಲ್ಲ, ಊಟ ಆದ್ಮೇಲೆ 1-2 ಬಾಯಿಗೆ ಹಾಕ್ಲಿಕ್ಕೆ ಒಳ್ಳೆ ಗಮ್ಮತ್ತಾಗ್ತದೆ. ಇದು ಸಿಪ್ಪೆ ಬಿಡಿಸ್ಬೇಕು, ಬಿಡಿಸ್ತೀನಿ ಒಳ್ಳೆ ಆಗ್ತದೆ. ನೋಡಿ ಹೀಗೆ ಉಂಟದು ಕಾಣ್ಲಿಕ್ಕೆ, ಲಿಚ್ಚಿ ಹಾಗೆ ಸ್ವಲ್ಪ ಚೇಂಜ್ ಅಷ್ಟೇ. ಇಲ್ಲಿ ಚೀಸ್ ನೋಡಿ ಅಂತ ಹೇಗೆ ಉಂಟಂತ, ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಇದ್ರೊಳಗೆ ಗ್ಲಾಸ್, ಗ್ಲಾಸ್ ಹೇಗೆ ಪ್ಯಾಕಿಂಗ್ ನಂಗೆ ಸಹ ಗೊತ್ತಿಲ್ಲ, ಬಟ್ ಫುಲ್ ಚೀಸ್ ಅದು ಹೀಗೆ ಇರ್ತದೆ ನೋಡಿ. ಕಟ್ ಮಾಡಿ ಆದ್ಮೇಲೆ ಈ ತರ ಇರ್ತದೆ. ಅದು ಔಟರ್ ಲೇಯರ್ ಎಂತ ಕೋಟಿಂಗ್ ನಂಗೆ ಗೊತ್ತಿಲ್ಲ. ಹೌದು, ಹೇಳಿ ಎಂತ ಮಾಡಿದ್ರೆ ಈಗ ತೆಗಿಲಿಕ್ಕೆ ಬರೋದಿಲ್ಲ, ಪ್ಲಾಸ್ಟಿಕ್ಕಿನಾಗೆ ಉಂಟು. ಹೇಗೆ ಉಂಟಲ್ಲ, ಇದು ಸಹ ಬಲ್ಕ್ ಮಾರೆ ಚೀಸ್. ಎಂತ ಅವಸ್ಥೆ ಇದು. ಶಾ, ಅಲ್ಲಿ ನೋಡಿ ಇದೆಲ್ಲ ಮೀಟಾ ಅಂತೇಳಿ ಅಲ್ಲ, ಎಲ್ಲ ಮೀಟ್, ಬೀಫ್, ಪೋರ್ಕ್ ಎಲ್ಲ ಇರ್ತದೆ ಅಲ್ಲಿ ಎಲ್ಲ. ಬಟ್ ಇದೀಗ ನಾವಿರೋದು ಕೋಲ್ಡ್ ಏರಿಯಾದಲ್ಲಿ, ಫುಲ್ ಕೋಲ್ಡ್ ಅಂದರೆ ಮೀಟ್, ಹಾಲು, ಮೊಸರು ಅಂಥದ್ದೆಲ್ಲ ಸ್ಟೋರ್ ಮಾಡೋದು. ಇದೆಲ್ಲ ಕೋಲ್ಡ್ ಏರಿಯಾ, ಕೋಲ್ಡ್ ಸ್ಟೋರೇಜ್ ಏರಿಯಾ ಇದು. ಎಲ್ರಿಗೆ ಚಳಿ ಆಗ್ತಾ ಉಂಟು ಈಗ ಕೋಲ್ಡ್ ಸ್ಟೋರೇಜಲ್ಲಿ. ಇಲ್ಲಿ ಒಬ್ಬಳಿಗೆ ಮೂಗೆಲ್ಲ ಪಿಂಕ್ ಆಯ್ತಾ ಅವಳದು. ಇನ್ನೊಂದು 5 ನಿಮಿಷದಲ್ಲಿ ಹೀಗೆ ಫ್ರೀಸ್ ಆಗ್ತೇವೆ ಮಾರ, ಅಷ್ಟು ಚಳಿ ಆಗ್ತಾ ಉಂಟು. ಇಲ್ಲಿ ನೋಡಿ ಅಂತೆ ದಹಿ, ಮೊಸರಿದು ಡಬ್ಬಿ. ಇದು ಎಷ್ಟು ಲೀಟರ್? 15 kg. 15 kg $1800 15 kg. ಎಂತ ಇಷ್ಟು ಬಲ್ಕ್ ತಕೊಂಡೋಗಿ ಎಂತ ಮಾಡುದಾ? ದಿನ ಮೊಸರೆ ತಿನ್ನುದಾ ಅಂತ? ಇಲ್ಲ, ಲಸ್ಸಿ ಮಾಡಿ ಊರಿಗೆ ಸೇವೆ, ಲಸ್ಸಿ ಸೇವೆ. ನಮ್ಮದು ಶಾಪಿಂಗ್ ಆಯ್ತು. ಇಲ್ಲಿ ಹೇಳುವಂಥದ್ದೇನು ಆಫರ್ ಅಂತೇಳಿ ಏನಿಲ್ಲ ಅಲ್ಲ. ನಾವು ಆಕ್ಚುಲಿ ನೀವೆಲ್ಲ ವಿಡಿಯೋಸ್ ನೋಡಿದ್ರೆ ಕಾಸ್ಕೋದಲ್ಲಿ ಹೈಯೆಸ್ಟ್ ಹೈಪ್ ಬರುದೇ ಅವ್ರು ಹೀಗೆ ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ ಹೇಳಿ. ಅದು ಇಲ್ಲ, ಸ್ಯಾಂಪಲ್ ಇಲ್ಲ. ಇದು ಹೊಸ ಕಾಸ್ಕೋ, ಸೊ ಇಲ್ಲಿ ಸ್ಯಾಂಪಲ್ಸ್ ಏನು ಎಂತ ಸೆಟಪ್ ಮಾಡ್ಲಿಲ್ಲ, ಬಟ್ಟೆ ಬರೆ ಏನು ಇಲ್ಲ, ಖಾಲಿ ತಿನ್ನುದು ಐಟಮ್ಸ್ ಮಾತ್ರ. ಆಫರ್ ಒಂದು ಚೂರು ಇಲ್ಲ ಇತ್ತು. ಬ್ಲ್ಯಾಕ್ ಫ್ರೈಡೆ ಬಿಡಿ, ನಾರ್ಮಲ್ ಆಫರ್ ಇಲ್ಲ. ಸೊ ಏನ್ ಸಾಲ್ದಿದು. ಸೊ ಬಟ್ ನಮ್ದು ಶಾಪಿಂಗ್ ಆಯ್ತು, ಈಗ ಮುಂದೆ ಹೋಗ್ತೇವೆ ನಾವು. ಆಯ್ತು, ನಾವೀಗ ಬಿಲ್ಲಿಂಗಿಗೆ ಹೋಗಿದ್ದೇವೆ. ಹೆಚ್ಚೇನು ತಕೊಳ್ಳಿಲ್ಲ ನಾವು ಈ ಸತಿ, ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಮ್ಮಿ ಅಂತ. ಏನ್ ದೊಡ್ಡ ಐಟಮ್ಸ್ ಏನಿಲ್ಲ. ಹೌದದೇ. ಇದು ಹೆಚ್ಚು ಸೈಡಿಂದ ಹೋಗ್ಲಿಕ್ಕೆ ಆಚೆ ಈಚೆಯಾ? ಆಚೆಯಾ ಈಚೆ ಅಲ್ಲ, ಈಚೆವಾ? ಅವರಲ್ಲಿ ನಿಂತಿದ್ದಾರೆ. ಯಬ್ಬಾ, ಅಲ್ಲ ಅಂದ್ರೆ ನೀವೇ ಹಾಕುದು, ನೀವೇ ಬಿಲ್ ಮಾಡುದು, ನೀವೇ ಹೋಗುದಲ್ಲ. ಇದೊಳ್ಳೆ ಉಂಟು ಸಿಸ್ಟಮ್. ನಾವೀಗ ಮೆಟ್ರೋ ಟೌನ್ ಮಾಲಿಗೆ ಬಂದೇವೆ, ಬರ್ನಬಿಯಲ್ಲಿ. ಇಲ್ಲಿ ಏನೆಲ್ಲ ಉಂಟು, ಭಾರಿ ರಶ್ ಉಂಟು ಮಾತ್ರ, ತುಂಬ ಜನ ಇದ್ದಾರೆ. ಸೇಲ್ಸಿಗೆ ಬಂದಿರ್ತಾರೆ ಡೆಫಿನೆಟ್ಲಿ. ಯೂಶಲಿ ವೀಕೆಂಡ್ ಇಷ್ಟು ರಶ್ ಇರ್ತದೆ, ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಉಂಟು ಸೇಲ್ಸ್ ಇದ್ದ ಕಾರಣ. ಎಲ್ಲರ ಕೈಯಲ್ಲಿ 2-3 ತೊಟ್ಟೆ ಉಂಟು. ಹೌದು, ಒಳ್ಳೆ ಶಾಪಿಂಗ್ ಮಾಡ್ತಿದ್ದಾರೆ. ನಾವು ಈಗ ನೋಡುವ ಅಂತ ಒಂದೆರಡು ಶಾಪಿಗೆ ಹೋಗಿ ನೋಡುವ ಹೇಗೆ ಉಂಟಂತ. ಬಟ್ಟೆ, ಶೂಸ್, ಬೇಸಿಕ್ ಐಟಮ್ಸ್, ಮತ್ತೆ ಎಂತ ಇರ್ತದ, ಪರ್ಫ್ಯೂಮ್ ಹಾಗೆ
ನೋಡುವ ಬನ್ನಿ ಮುಂದೆ ಹೋಗ್ತೇವೆ, ನಿಮಗೂ ತೋರಿಸ್ತೇವೆ ಹೇಗೆ ಉಂಟಂತ. ಫಸ್ಟ್ ಈಗ ನಾವು ಸ್ಪೋರ್ಟ್ಸ್ ಚೆಕ್ ಒಳಗೆ ಹೋಗ್ತೇವೆ. ಹೌದು. ಇದೊಂದು ಇಲ್ಲಿದು ಎಂತ ಹೇಳ್ತಾರೆ, ಇಲ್ಲಿದು ಡೆಕ್ಕತ್ಲಾನ್ ಅಂತ ಹೇಳ್ಬೋದು ಅಲ್ಲ. ಹಾಗೆ ಹೇಳಿದ್ರೆ ತಪ್ಪು. ಹೌದು, ಯಾಕೆ ಇಲ್ಲಿ ಎಲ್ಲ ಸಿಗ್ತದೆ ಸ್ಪೋರ್ಟ್ಸ್ ರಿಲೇಟೆಡ್ ಡ್ರೆಸ್ ಅಂದ್ರೆ ಅದೇ ಸ್ಪೋರ್ಟ್ಸ್ ರಿಲೇಟೆಡ್, ಜರ್ಸಿ ಅಂಥದ್ದೆಲ್ಲ ಬ್ರ್ಯಾಂಡೆಡ್, ನೈಕಿ, ಎಡಿಡಾಸ್ ಎಲ್ಲ. ಸೊ ಡೆಕ್ಕತ್ಲಾನ್ ಕೈಂಡ್ ಆಫ್. ಒಳಗೆ ಹೋದ್ಮೇಲೆ ತೋರಿಸ್ತೇನೆ. ಮತ್ತೆ ಎಲ್ಲ ಬ್ರ್ಯಾಂಡ್ ಉಂಟು ಇದರಲ್ಲಿ. ಹೌದು, ಎಲ್ಲ ಬ್ರ್ಯಾಂಡ್ಸ್ ಸಿಗ್ತದೆ. ನೋಡು ಒಳಗೆ ಹೋಗಿ. ಇಲ್ಲಿ ನೋಡಿ ಶೂಸ್ ಎಲ್ಲ ಹೇಗೆ ರಾಶಿ ರಾಶಿ ಹಾಕಿಟ್ಟಿದ್ದಾರಂತ. ಎಲ್ಲದಕ್ಕೂ ಸೇಲ್ ಅಂತೇಳಿ ಬೋರ್ಡ್ ಉಂಟು ನೋಡಿ. ಅಡಿಡಾಸ್, ಕೊಲಂಬಿಯಾ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಉಂಟಾಯ್ತು, ಅಂಡರ್ ಆರ್ಮರ್, ರಿಬಾಕ್. ಬಟ್ ಎಷ್ಟು ರಾಶಿ ಉಂಟು ನೋಡಿ ಶೂಸ್ ಎಲ್ಲ. ಒಂದು ರಾಶಿ ಜನ ಸಹ ಇದ್ದಾರೆ ಒಟ್ಟಿಗೆ. ಅದು ನೈಕಿ ಶೂಸ್ ತೋರಿಸಂತೆ. ಅದಕ್ಕೆ ಈಗ ಎಷ್ಟು ರೇಟ್ ಹಾಕಿದ್ದಾರೆ? ಇಲ್ಲಿ ಉಂಟು, ಅಲ್ಲಿ ಇಲ್ಲಿ ಉಂಟು $65. ನೈಕಿಗೆ 65 ಇಸ್ ರಿಯಲಿ ಗುಡ್ ಆಫರ್. ಕರೆಕ್ಟ್ ಅಲ್ಲ? ಹೌದು. ಆದ್ರೆ ನಂಗೆ ಸ್ಕೆಚರ್ಸ್ ಬೇಕು. ಎಡಿಡಾಸಿಗೆ ನೋಡಿ $67, ಸಾರಿ $57. $57 ಅಂದರೆ ಎಷ್ಟಾಯ್ತಾ? 3300, 3600 ಇಂಡಿಯಾದ ರೇಟಲ್ಲಿ. ಸೊ ಎಡಿಡಾಸಿಗೆ ಇಟ್ಸ್ ಅ ಗುಡ್ ರೇಟ್ ಆ್ಯಕ್ಚುಲಿ ಇಲ್ಲಿ ಅಲ್ಲ. ಇಲ್ಲಿದ್ದು ರೇಟಿಗೆ ಇನ್ನೂ ಚೀಪ್, ಇಂಡಿಯಾದಲ್ಲಿ ಸಹ ಓಕೆ. ಅದಕ್ಕೆ ಆಫರಿಗೆ ಕಾಯು ಜನರೆಲ್ಲ. ಅದಕ್ಕೆ ತಗೊಳ್ತಾರೆ ವರ್ಷಕ್ಕೆ ಆಗುವಷ್ಟು. ಈಗ ನೋಡಿ, ಅದೇ ನಾನು ಹೇಳ್ತಾ ಇದ್ದೆ ರಶ್ ನೋಡಿ ಅಂತೇಳಿ. ಸೊ ಈ ರಶ್ ನೋಡುವಾಗಲೇ ಗೊತ್ತಾಗ್ತದೆ ಜನರು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿರ್ತಾರೆ ಈ ಆಫರ್ಸಿಗೆ ಅಂತಲ್ಲ. ಮತ್ತೆ ನಂಗೆ ಸ್ಕೆಚರ್ಸ್ ಯಾಕೆ ಬೇಕಂತ ಹೇಳಿದ್ರೆ ಅದ ಹಾಕೊಂಡು ನಂಗೊಂದು ರೀಲ್ಸ್ ಮಾಡ್ಲಿಕ್ಕೆ ಸ್ಕೆಚರ್ಸ್ ಸ್ಕೆಚರ್ಸ್ ಸ್ಕೆಚರ್ಸ್. ಅದು ನಿಜ ಅಲ್ಲ, ಬಟ್ ಅದ್ರದ್ದು ಇದು ಸಾಫ್ಟ್ ಸೋಲ್ ತುಂಬಾ ಸಾಫ್ಟ್ ಉಂಟು. ಪ್ರಾಯದವರಿಗೆ ಆಕ್ಚುಲಿ ಒಳ್ಳೇದು. ಅದು ಪೂಜಿತನ ಅಜ್ಜಿ ಹತ್ರ ಉಂಟು ಅಲ್ಲ, ಉಂಟಲ್ಲ. ಸೊ ಕಲೆಕ್ಷನ್ಸ್ ಎಲ್ಲ ಸುಮಾರು ಇರ್ತದೆ ಈ ಟೈಮಲ್ಲಿ. ಒಂದು ರಾಶಿ ಅಲ್ಲಿ ಆ ಎಂಡ್ ತನಕ ಉಂಟಲ್ಲ, ಬೇರೆ ಬೇರೆ. ಇಲ್ಲಿ ಒಂದು ಸಿಕ್ಕಿತ್ತು ನಂಗೆ. ಎಂತ ಸ್ಕೆಚರ್ಸ್? ಅಲ್ಲಿ ಉಂಟು. ಅದು ಹುಡುಗರದು. ಹುಡುಗಿಯರದು ಯಾಕೆ ಸಿಕ್ತಿಲ್ಲ? ವುಮೆನ್ಸ್ ಇದು ಅಚ್ಚೆ ಉಂಟು. ಇಲ್ಲಿ ಬಾ, ಇಲ್ಲಿ ವುಮೆನ್ಸ್ ಅಂತ ಅಲ್ಲ, ಅಚ್ಚೆವ ಅಂತ ಅಲ್ಲಿ ನೋಡಿ, ಪಿಂಕ್ ಎಲ್ಲ ಉಂಟು. ಈಚೆ ಬೋರ್ಡ್ ನೋಡಲ್ಲ, ಬರ್ದಿದ್ದಾರೆ ಕಲರ್. ಓ, ಪಿಂಕ್ ಶೂಸ್ ಎಲ್ಲ ಉಂಟು ಇಲ್ಲಿ ನೋಡಿ ಗೈಸ್. ಟಿಪಿಕಲ್ ವುಮೆನ್ ಶೂಸ್. ಅದು ಯಾವ ಬ್ರ್ಯಾಂಡ್? ಎಡಿಡಾಸಾ? ಅಲ್ಲ, ಪೂಮಾ. ನೈಕಿಸ್ ಉಂಟು. ಓ, ಇದೆಲ್ಲ ಹುಡುಗಿಯರದ? ಅಷ್ಟು ದೊಡ್ಡದೆಲ್ಲ ಎಂತ ಯಾವುದಕ್ಕೆ ಹಾಕ್ಲಿಕ್ಕೆ? ಚಿಂಗಿಗಳೆಲ್ಲ ಇದ್ದಾರೆ ಇಲ್ಲಿ. ಹೈಯೆಸ್ಟ್ ಚೈನೀಸ್ಗಳೇ ಇರುದಲ್ಲ. ಅದು ಯಾಕೆ ಹೇಳಂತೆ, ನಾವು ಬರ್ನಬಿಲ್ ಇದ್ದೇವಲ್ಲ ಅದಕ್ಕೆ. ಇಲ್ಲಿ ಅವ್ರದ್ದೇ ಏರಿಯಾ ಅಲ್ಲ, ಹಾಗೆ. ನಮ್ಮ ಊರ್ ಬದಿಯವ್ರು ಸಹ ಇದ್ದಾರೆ ಇಲ್ಲಿ. ಇಲ್ಲ, ಹೆಣ್ಮಕ್ಳದ್ರಲ್ಲಿ ಸ್ಕೆಚರ್ಸ್ ಹುಡುಕಿದ್ರೆ ಸಿಗ್ತದೆ, ಸರಿ ಹುಡುಕ್ಬೇಕು. ಆದ್ರೆ ಹೈಯೆಸ್ಟ್ ನೈಕಿ, ಎಡಿಡಾಸ್ ಅದೇ ಇರುದು. ನಿಮ್ಮ ಭಾಷೆಯಲ್ಲಿ ಹೋಪಾ ಅಂತ ಹೇಳುದು ಕೇಳಿದೆ ನಾನು, ಕುಂದಾಪುರ. ಇದೆ ಯಾವುದು ಹೋಕಾ? ಅದು ಬ್ರ್ಯಾಂಡ್. ನಮ್ದು ಬ್ರ್ಯಾಂಡ್. ನಿಮ್ದು ಹೋಪಾ ಬ್ರ್ಯಾಂಡ್, ಇದು ಹೋಕಾ ಬ್ರ್ಯಾಂಡ್. ಇದು ಹೋಕಾ ಬ್ರ್ಯಾಂಡ್. ಹೋಕಾ. ನಾನಾಗ ಅಲ್ಲಿ ಶೂಸ್ ತೋರಿಸಿದಲ್ಲ, ಅದು ಇಲ್ಲಿ ಉಂಟು ನೋಡು. ಹೆಣ್ಮಕ್ಳ ಖುಷಿ. ಒಬ್ಬಳು ಹುಡುಗಿ ಹಾಕಿದ್ದಾಳೆ ಇಲ್ಲಿ, ಓಡ್ತಿದ್ದಾಳೆ ಹಾಕಿ, ತಲೆ ಇಲ್ಲ ಇವಳಿಗೆ. ಒಳ್ಳೆ ಓಡ್ತಾಳ ಅವಳು ದಿನ. ನೋಡಿ ಇದೆಲ್ಲ ಬಂದಿದೆ ಅವಳಿಗೆ. ಅವಳಿಗೆ ಮಂಡೆ ಇಲ್ಲವ, ಬುದ್ಧಿ ಒಂದು ಚೂರು ಇಲ್ಲ. ಈಗ ಹೀಗೆ ಅವಳಿಗೆ ಮಂಡೆ ಇಲ್ಲವ, ಬುದ್ಧಿ ಅಂತೂ ಒಂದು ಚೂರು ಇಲ್ಲ. ನನ್ಗೆ ಅಲ್ಲ, ಕಾಟು ಬಜ್ಜಿ. ಹಲೋ ಅಣ್ಣ, ಇದು ಹೆಣ್ಮಕ್ಳ ಸೆಕ್ಷನ್. ನಾನು ಮದುವೆ ಆಗಿದೆ, ಇನ್ನು ಮುಂದೆ ಹೆಣ್ಮಕ್ಳಿದೆ ನೋಡ್ಕೊಂಡು. ನಂದು ನಾನು ನೋಡ್ಲಿಕ್ಕೆ ಬರಬಾರ್ದು. ಹೆಣ್ಮಕ್ಳಿದೆ. ಎಂತ ಅವಸ್ಥೆ ಅಲ್ಲ. ಪರ್ಕ್ಸ್ ಆಫ್ ಹ್ಯಾಪಿ ಮ್ಯಾರೇಜ್ ಅಂತ ಹೇಳ್ತಾರೆ ಅದಕ್ಕೆ. ಪರ್ಕ್ಸ್ ಆಫ್ ಹ್ಯಾಪಿ ಮ್ಯಾರೇಜ್ ಅಂತ ಹೇಳ್ತಾರೆ. ನನಗೆ ಅಂದ್ರೆ ಇಷ್ಟ ನನ್ನ ಹೆಂಡತಿಗೆ ಹೊರಡಿಸುವುದೆಲ್ಲ ಹೇಳಿದ್ರೆ. ಲೈಕ್ ಅವಳು ಹೀಗೆ ಕಾಣ್ಬೇಕಾ. ಓ ಪ್ರಜ್ವಲ್ ರೇ. ಪ್ರಜ್ವಲ್, ನಿಮ್ಗೆ ಅಲ್ಲಿ ಜಾಕೆಟ್ ನೋಡಿದ್ದೇವೆ ಕೊಲಂಬಿಯಾದು. ಇದು ನಂಗೆ ಬೇಡ ಅದು. ಅಲ್ಲ, ನಮ್ಮಲ್ಲಿ ವುಡ್ಲ್ಯಾಂಡ್ಸ್ ಉಂಟಲ್ಲ, ಅದೇ ತರ ಇದು ವುಡ್ಸ್. ಆದ್ರೆ ರೇಟ್ ನೋಡುವಂತ ಹೊರಟೆ, ವುಡ್ಲ್ಯಾಂಡ್ಸ್ ನೆನಪಾಯ್ತು. $250. $250 ಅಂದ್ರೆ $15,000. ನಮ್ದು ಇಡೀ ತಿಂಗಳು ಬಾಡಿಗೆ ಅಲ್ಲಿ ಇಂಡಿಯಾದ್ದು. $15,000. ಒಂದು ಬಾಡಿಗೆ ಮನೆಯಲ್ಲಿ ಒಂದು ಜಾಕೆಟ್ ಕೊಡುವಷ್ಟು ದುಡ್ಡು ಇಲ್ಲೆಲ್ಲ ಹಾಗೆ. ಜಾಕೆಟ್ ಎಲ್ಲ ಅಂದ್ರೆ ಅದು -15 ತನಕ ಇದು ಕೊಡ್ತದೆ. ಆದ್ರೆ ವ್ಯಾನ್ಕೋವರ್ ವೆದರಿಗೆ ಬೇಕೇಳಿಲ್ಲ. ಅಲ್ಲ, ಐ ಥಿಂಕ್ ಇಲ್ಲಿದು ವೆದರಿಗೆ ಇದೆಲ್ಲ ಒಳ್ಳೇದು. ಬ್ರ್ಯಾಂಡೆಡ್ ಒಳ್ಳೇದು, ತುಂಬಾ ಟೈಮ್ ಬರ್ತದೆ ಹಾಗೆ. ಇದು ನೋಡಿ ಕ್ರಾಕ್ಸ್. ಸುಮಾರು ಜನರಿಗೆ ಗೊತ್ತಿರ್ತದೆ ಕ್ರಾಕ್ಸ್ ಬ್ರ್ಯಾಂಡ್. ಆದರೆ ಇದು ಬ್ಯಾಗ್ ಒಳ್ಳೆ ಡಸ್ಟ್ಬಿನ್ ಥರ ಉಂಟು ಮಾರೆ ನೋಡಲಿಕ್ಕೆ.
ರಬ್ಬರ್ ಇದು. ಇದನ್ನೆಲ್ಲ ಹಾಕಿಕೊಂಡು ಯಾರು ಹೋಗ್ತಾರೆ ಗೊತ್ತಿಲ್ಲ, ಹೆಣ್ಮಕ್ಳ ಹತ್ರನೇ ಕೇಳಬೇಕು. ಸೊ ಇಲ್ಲಿ ನಾವು ಈಗ ಶೂಸ್ ಆಯಿತು, ಬಟ್ಟೆ ಆಯಿತು ನೋಡಿ, ಯಾವುದು ಹಿಡಿಸುವಂಥದ್ದಿಲ್ಲ. ಸೊ ಈಗ ಮುಂದೆ ಹೋಗುವ, ನೆಕ್ಸ್ಟ್ ಎಂತ ನೋಡುವ. ಲೈನಲ್ಲಿದ್ದಾರೆ, ಬರ್ರೋ. ಈಗ ನಾವು ಹೋಗ್ತಿದ್ದೇವೆ ಜಾರದೊಳಗೆ. ಜಾರ. ಸೊ ಈಗ ಜಾರದೊಳಗೆ ಹೋಗುವಲ್ಲಿ ನೋಡೋಣ ಮಾಡೆಲ್ಸ್ ಎಲ್ಲ ಕೂತ್ಕೊಂಡು. ಸೊ ಜಾರ ಈಸ್ ಅಗೇನ್ ಗುಡ್ ಬ್ರ್ಯಾಂಡ್. ಇಂಡಿಯಾದಲ್ಲಿ ಸುಮಾರು ಜನರಿಗೆ ಗೊತ್ತಿರ್ತದೆ, ಇಂಡಿಯಾದಲ್ಲಿ ಸಹ ಉಂಟಲ್ಲ ಈಗ ಜಾರ ಎಲ್ಲ ಕಡೆ. ಸೊ ಈಗ ಕಾಮನ್ ಆಗಿದೆ, ಹಾಟ್ಸ್ಪಾಟ್ ಆಗಿದೆ. ಸೊ ಇಲ್ಲಿ ನೋಡಿ ಒಂಥರ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಎಲ್ಲ ಕಲರ್ ಇದು ಒಟ್ಟಿಗೆ ಎಲ್ಲ ಒಂದೊಂದು ಗುಂಪು ಮಾಡಿ ಹಾಕಿಟ್ಟಿದ್ದಾರೆ. ಬಾರಿ ದೊಡ್ಡದುಂಟು ಮಾತ್ರ ಸ್ಟೋರ್ ಅಲ್ಲ, ತುಂಬಾ ದೊಡ್ಡದುಂಟು. ಮತ್ತೆ ಒಳ್ಳೆಯ ಗ್ರೀಕ್ ಫಿನಿಶ್ ಕೊಟ್ಟಿದ್ದಾರೆ. ಹೌದು, ನಂಗೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಕಾಣ್ತಾ ಉಂಟು ಅಲ್ಲ, ಲೈಟ್ ಕಲರ್ಸ್ ಇಲ್ಲಿ ಇರುವುದೆಲ್ಲ. ಗುಡ್. ಇಲ್ಲಿ ನಾವು ಹೋಗುದಲ್ಲ, ಓಕೆ, ನಾವು ಪರ್ಫ್ಯೂಮಿಗೆ ಹೋಗುವ. ಎಲ್ಲಿ ಆಚೆ ಈಚೆ ತಲೆ ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್ ಪರ್ಫ್ಯೂಮ್ಸ್. ಇಲ್ಲಿ ಬಂದಾಗಲೇ ಪರಿಮಳ ಅನ್ಸ್ತದಲ್ಲ, ಫುಲ್ ಜಾರ ಪರ್ಫ್ಯೂಮ್ಸ್. ಲಾಸ್ಟ್ ಟೈಮ್ ಇಂಡಿಯಾಕ್ಕೆ ಹೋಗೋ ತಕೊಂಡು ಹೋಗಿದ್ವಿ ನಾವು, ಒಳ್ಳೆ ಬರ್ತದೆ. ಸೊ ಈಗ ಪೂಜಿತಾ ಅವಳ ಗಂಡನಿಗೆ ಒಂದು ಜಾರ ಪರ್ಫ್ಯೂಮ್ ಗಿಫ್ಟ್ ಮಾಡಬೇಕಾಗಿ ವಿನಂತಿ. ಶೋರ್. ನಾವು ಹೋಗಿ ಪರ್ಫ್ಯೂಮ್ ನೋಡ್ಲಿಕ್ಕೆ ಹೋಗಿದೌದು, ಆದ್ರೆ ಗಂಡನಿಗೆ ಹೆಣ್ಮಕ್ಳ ಪರ್ಫ್ಯೂಮ್ ತೆಗ್ಸಿ ಕೊಡ್ತಿದ್ದೆ ಈಗ ಸೈಕಲ್ ಗ್ಯಾಪಲ್ಲಿ. ಹುಡುಗರದು ಇಲ್ಲಿ ಉಂಟು. ಅದೇ ನಾವು ಎಂತ ಹೆಸರು ನೋಡಿದ್ರು ಯಾವ್ದು ಹೆಸರು ಸಹ ಅಲ್ಲಿ ಇರ್ಲಿಲ್ಲ, ಹಾಗಾದ್ರೆ ಇದಕ್ಕೆ ಇರ್ಬೇಕಲ್ಲ. ಹುಡುಗರದಲ್ಲಿ ಇಲ್ಲಿ ಉಂಟು. ಒಳಗೆ ತುರ್ಕ್ಲಿಕ್ಕೆ ಜಾಗ ಬೇಕಂತ. ಹೌದು ಮಾರು, ಎಲ್ಲ ಎಷ್ಟು ಎಲ್ಲ ಕೈಯಲ್ಲಿ 2-3 ಇಟ್ಕೊಂಡಿದ್ದಾರೆ. ಇದೆ ವೈಬ್ರೆಂಟ್ ಲೆದರ್ ಇಲ್ಲಿ ಉಂಟು. ಈಚೆ ಬನ್ನಿ. ಅಲ್ಲ ಅದ್ರದ್ದು ಇದು ನೋಡಿ, ಸ್ಮೆಲ್ ನೋಡಿ. ಸ್ಮೆಲ್ ನೋಡ್ತೇನೆ. ನಮ್ಮ ಬಾಸ್ ಈಗ ಫೈನಲಿ ಒಂದು ಪರ್ಚೇಸ್ ಮಾಡಿದ್ದಾರೆ. ಹೇಗೆ ಅನ್ನಿಸುದು? ಪರ್ಫ್ಯೂಮ್ ತೆಗ್ದದ್ದು, ಗಾಡಿ ತಗೊಂಡೆ. ಹೆಂಡತಿ ಗಿಫ್ಟ್ ಕೊಟ್ಟಿದ್ದು. ಥ್ಯಾಂಕ್ ಯು. ಹೆಂಡತಿ ನಾನು ಕೇಳಿದಕ್ಕೆ ಒಂದು ಗಿಫ್ಟ್ ಕೊಡಿಸ್ತಿದ್ದಾಳೆ, ಆದರೆ ಪೇ ಮಾಡೋದು ನಾನೇ. ಹೌದು, ಆದ್ರೆ ನನ್ನ ಕಾರ್ಡಲ್ಲಿ. ಜಾರದು ನಮ್ಗೆ ಇರುವುದ್ರಲ್ಲಿ ಇಷ್ಟರಲ್ಲಿ ಇದು ಇಷ್ಟ ಆದದ್ದು. ತುಂಬಾ ಟ್ರೈ ಮಾಡಿ ನೋಡಿದ್ವಿ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಹೇಗೆ ಉಂಟಂತ. ಇದು ನಮ್ಗೆ ಇಷ್ಟ ಆಯ್ತು. ಇಂಟೆನ್ಸ್ ಉಂಟು, ಅಂದ್ರೆ ತುಂಬಾ ಪರಿಮಳ ಉಂಟು. ನಮ್ಮ ಬಾಸ್ ಹೋದ್ರಿ ಈಗ ಬಿಲ್ ಮಾಡಿ. ಐ ಓಪನ್ ಇಟ್. ಸಾರಿ, ಥ್ಯಾಂಕ್ ಯು. ನಂಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಜನ ನೋಡಿ, ಎದುರಲ್ಲಿ ಜನ ನೋಡ. ಸೊ ಸುಮ್ಮನೆ ಇಲ್ಲಿ ನಿಂತ್ರಾಯ್ತು, ಸೀದಾ ಹೋಗ್ಬೋದು ಮುಂದೆ. ಸುಮಾರು ಜನ ಇದ್ದಾರೆ ಮಾರೆ. ನೈಸ್. ಸೊ ಈಗ ಶ್ರದ್ಧಾ ಪ್ರಜ್ವಲ್ ಅವರು ಬೇರೆ ಅಂಗಡಿಗೆ ಹೋಗಿದ್ದಾರೆ ಆಲ್ರೆಡಿ. ಅಲ್ಲಿ ದೊಡ್ಡ ಕ್ಯೂ ಉಂಟಂತೆ. ಸೊ ಈಗ ಅವರನ್ನು ಹುಡುಕಿಕೊಂಡು ಹೋಗ್ತಿದ್ದೇವೆ ನಾವು. ನಮ್ಮದೊಂದು ಒಂದು ಮನುಷ್ಯ ಕೂತ್ಕೊಂಡಿದ್ದು ಹೇಳಿ ಮಾಡಿದ್ದು ಹಾಗೆ ಉಂಟು. ಹಾರ್ಟ್ ಎಲ್ಲ ಹಾಕಿದ್ದಾರೆ ಅದಕ್ಕೆ. ಪಿಂಕ್ ಅಂಡ್ ರೆಡ್ ಸ್ಟೋರ್ ಅದ್ರ ಹೆಸರು. ನಮ್ಮ ಕುಡ್ಲ ಕಪಲ್ಸ್ ಇಲ್ಲಿದ್ದಾರೆ, ಲೈನ್ ಅಲ್ಲಿ ನಿಂತಿದ್ದಾರೆ. ಇದು ಎಂತ ಲೈನ್ ಮಾರೆ, ನಮ್ಮ ದೊಡ್ಡ ಲೈನ್ ವೆಸ್ಸಿ ಸ್ಟೋರಿಗೆ ಎಂತ ಲೈನ್. ಈಗ ನಾವು ಲೈನಲ್ಲಿ ಮೂವ್ ಆಗಿ ಇಲ್ಲಿ ತನಕ ಬಂದಿದ್ದೇವೆ. ಅಂಗಡಿ ಆಲ್ಮೋಸ್ಟ್ ಎದುರು ತನಕ. 1 ಅವರ್ ಲೇಟರ್ ನಾವು ಈಚೆಗೆ ಬಂದಿರೋದು. ಹೌದು, 1 ಅವರ್ ಲೇಟರ್. ರೈಟ್. ವಾಟರ್ ಪ್ರೂಫ್ ಶೂ ಅಲ್ಲ, ಸೊ ಅವ್ರು ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿದ್ದಾರೆ ಶೂ ಅನ್ನು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ನೋಡಿದವರಿಗೆ. ಹೌದು, ನಮ್ಮಿಬ್ರ ಹತ್ರ ಶೂ ಸೊ ಇದು ವಾಟರ್ ಪ್ರೂಫ್ ಶೂಸ್ ಗೈಸ್. ಇವರದು ಈ ಬ್ರ್ಯಾಂಡ್, ಇದು ವೆಸ್ಸಿ ಬ್ರ್ಯಾಂಡ್, ಇದು ಎಲ್ಲ ವಾಟರ್ ಪ್ರೂಫ್. ಸೊ ಇಲ್ಲಿದು ವೆದರಿಗೆ ಇದು ಬೆಸ್ಟ್ ಅಂತ ಹೇಳಿ ಇದ್ರ ಒಳಗೆ ಹೋಗ್ತಿದ್ದೇವೆ. ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಫಸ್ಟಿಗೆ. ಬಟ್ ಹೋಗುವ, ಒಳಗೆ ಹೋಗಿ ನೋಡುವ. ಮುರ್ಕಿಸಿದ್ದಾರೆ ಎಲ್ಲಿ? ಅಲ್ಲಿ. ಹೌದು ಮಾರೆ, ಸ್ನೋ ಅಲ್ಲಿ ಸಹ ಮುರ್ಕಿಸಿಟ್ಟಿದ್ದಾರೆ. ಅಂದ್ರೆ ಸ್ನೋ ಅಲ್ಲಿ ಸಹ ಈ ಶೂಸ್ ಆಗ್ತದೆ ಅಂತ. ಸ್ನೋ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್ ಅಂಡ್ ಎನಿಥಿಂಗ್ ಎಲ್ಸ್ ಪ್ರೂಫ್. ಸ್ಕ್ರಾಚ್ ಪ್ರೂಫ್, ಅದು ಸಹ ಎಂತೆಲ್ಲ ಪ್ರೂಫ್ ಉಂಟು ಎಲ್ಲ ಸಹ.
ಡಾಗ್ ಪ್ರೂಫ್ ಇದ್ರೆ ಬೆಸ್ಟ್. ಸ್ಟೋರ್ ಬರೀ ಸಣ್ಣದು ಮಾರೆ, ಹಾಗೆ 4 ಜನರನ್ನೇ ಬಿಡುದು ಒಳಗೆ. ಎಲ್ಲರೂ ಇಲ್ಲಿ ಸ್ನೋ ಎಂತ ಶೂ ಇಂತೂಸಿಯಸ್ಟ್ ಆಗಿದ್ರೆ ಇಲ್ಲಿ ನಮ್ಮ ಅಣ್ಣ ಸಹ ಟ್ರೈ ಮಾಡ್ತಾ ಇದ್ದಾರೆ. ಹೇಗೆ ಟ್ರೈ ಮಾಡ್ಲಿಕ್ಕೆ ಕಾಸು ಕೊಡ್ಬೇಕಾ? ಒಳ್ಳೆ ಉಂಟು ಇದು. ನಾನು ಮೊದಲು ಇಂಡಿಯಲ್ಲಿ ನೋಡ್ತಿದ್ದೆ, ಹಾಗೆ ಇಲ್ಲಿ ಸಿಕ್ಕಿತ್ತು ಅದಕ್ಕೆ ನೋಡಿ. ಬಟ್ ಇದು ಲೆದರ್ ಅಂತೆ, ಇದು ಲೆದರಾ? ಸೊ ವಾಟರ್ ಆದ್ರೆ ಸಹ ವಾಟರ್ ಪ್ರೂಫ್ ಅಂತ ಹೇಳಿದಲ್ಲ ಅವರು. ಐ ಡೋಂಟ್ ನೋ, ಲೆದರ್ ಇದು ಮಾತ್ರ. ಸೊ ಗೊತ್ತಿಲ್ಲ ಎಂತ ಅಂತ, ಕೇಳ್ಬೇಕು ಅವ್ರ ಹತ್ರ. ಹೌದದೇ, ಒಳ್ಳೆ ಉಂಟು, ಶೂ ಒಳ್ಳೆ ಉಂಟು. ನಮಗೆ ಬರೋ ಅವಸ್ಥೆ ನೋಡಿ, ನಿನ್ನ ಕಾಲು ತೋರಿಸ ಅಂತ. ಈಚೆ ಬಾ. ಇಲ್ಲಿ ನೋಡಿ, ಇದು ನನ್ನ ಕಾಲು. ಇಲ್ಲಿ ನೋಡಿ, ಗಂಡಂದು ಒಂದು ಅವಸ್ಥೆ ಆದ್ರೆ ಹೆಂಡತಿದು ಇನ್ನೊಂದು ಅವಸ್ಥೆ. ಬೇರೆ ಬೇರೆ ಶೂಸ್ ಟ್ರೈ ಮಾಡ್ತಿದ್ದೇವೆ. ಹೇಗೆ ನಿಂಗೆ? ನನ್ಗೆ ಬಿಳಿ ಅಲ್ಲ, ಒಳ್ಳೆ ಉಂಟು, ಆದ್ರೆ ಬಿಳಿ ಬದಲು ಬೇರೆ ಕಲರ್ ಬೇಕಿತ್ತು ನಂಗೆ. ಹೌದು, ಅಂದ್ರೆ ವೆಸ್ಸಿಯಲ್ಲಿ ಇದು ಸ್ಟೈಲ್ ಅಲ್ಲಿ ಇದು ಬಿಳಿ ಕಲರ್ ಮತ್ತೆ ಬ್ಲಾಕ್ ಕಲರ್ ಎರಡೇ ಇರುದು. ಹೌದು. ಸೊ ಬಟ್ ಪೂಜಿತನಿಗೆ ಕಲರ್ ವಿಚ್ ಕಲರ್ ಬೇಕು? ನೀವಲ್ಲ, ಎಲ್ಲ ರಾಶಿ ಬಿದ್ದಿದೆ. ಇಲ್ಲಿ ನೋಡಿ, ಜನಜಂಗುಳಿ. ಲೆಟ್ ಮಿ ನೋ ಇಫ್ ಯು ನೀಡ್ ಎನಿ ಅದರ್ ಸೈಜಸ್ ಮ್ಯಾಮ್. ಡಸ್ ಇಸ್ ಫಿಟ್ ಫಾರ್ ಯು? ಮುಂದೆ ಹೋಗಿ. ಇಸ್ ಪರ್ಫೆಕ್ಟ್. Shall I pack it for you? Shall I pack it? ಓಕೆ, ಸೈಜ್ ಒಳ್ಳೆ ಉಂಟು. ಈಗ ಒಂದು ಶೂ ತೆಗಿಲಿಕ್ಕೆ 1 2 3 4 ಜನ. ಅಲ್ಲ, ನಂಗೆ ಇದು ಉಂಟಲ್ಲ, ಬರ್ಬೋದು ಇಲ್ಲಿ. ಅಲ್ಲ ನಂಗೆ ಇದು ಯಾವ್ದು ನೆನಪಾಗ್ತದೆ ನೋಡ, ಊರಲ್ಲಿ ನಮ್ಗೆ ಸ್ಟೇಟ್ ಬ್ಯಾಂಕ್ ಹತ್ರ ಅಂಬನ್ಗಟ್ಟೆ ಶಾಪ್ ಅಲ್ಲೆಲ್ಲ ಹೀಗೆ ಮೇಲೆ ಹೀಗೆ ಆಕಾಶ ಕೈ ಆಗೊಂದು ಹೀಗೆ ಬಾಕ್ಸ್ ಬೀಳು. ಮತ್ತೆ ಇದ್ರಲ್ಲಿ ಸಹ ಒಂದು ಉಂಟು, ಎಂತ ಗೊತ್ತುಂಟಾ, ಹೀಗೆ ಇಡ್ತೇವಲ್ಲ, ಹೀಗೆ ಶೂಸ್ ಇಡ್ತಾವಲ್ಲ, ಇಂತುಲೆ ಫುಲ್ ಗಟ್ಟಿ ದಾಲಾಪುಜಿ ಉಲೈತುಲೆ ಫುಲ್ ಹೀಗೆ ಫುಲ್ ರಫ್ ಮತ್ತೆ ಹೀಗೆ ಇಂತುಲೆ. ಸೊ ಇಷ್ಟು ಜನಜಂಗುಳಿಯಲ್ಲಿ ಎಲ್ಲ ಶೂ ಎಲ್ಲ ಹರಡಿ ಬಿದ್ದಿದೆ. ಅಂಡ್ ಸತತ ಪ್ರಯತ್ನ ನಂತರ ನಮಗೆ ಸುಂಕವಿಲ್ಲ. ಒಂದ ಸೈಜ್ ಸರಿಯಾಗಿ ಸೈಜೇ ಸಿಕ್ತಿಲ್ಲ, ಅಂದ್ರೆ ರಶ್ ಅಷ್ಟು ಉಂಟಲ್ಲ. ಸೊ ಎಲ್ಲ ತಕೊಂಡು ಹೋಗಿ ಆಗಿರ್ಬೋದು, ಆಲ್ರೆಡಿ ಕತ್ತಲೆ ಆಗಿದೆ, ಸೈಜ್ ಸಿಕ್ತಿಲ್ಲ. ಅಂಡ್ ನಮ್ಗೆ ಸ್ಟೈಲ್ ಯಾವ್ದು ಇಷ್ಟ ಆಗ್ಲಿಲ್ಲ. ನನ್ಗೆ ಈಗ ಕ್ರಿಸ್ಮಸ್ ಬರ್ಲಿಕ್ಕಲ್ಲ, ಹಾಗೆ ಸ್ಯಾಂತಾ ಕ್ಲಾಸ್ ಅಜ್ಜ ಸಿಕ್ಕಿದ್ದಾರೆ. ಬರ್ತೇನೆ. ಸ್ಯಾಂತಾ ಕ್ಲಾಸ್ ಅಜ್ಜ ಒಳಗಿದ್ದಾರೆ, ಅವ್ರೀಗ ಮೇಲೆ ಬರ್ತಾರೆ. ಬೇಗ ಬನ್ನಿ. ಆಗ ಕೇಳಿದ್ರ ಅವ್ರು ನನ್ನ ಮಾತು. ನಂಗೆ ಯಾರು ಹೊಡಿತಾರ ನೋಡಿ. ಯು ಕ್ಯಾನ್ ಗೋ. ಸಾರಿ, ಯು ಕ್ಯಾನ್ ಗೋ. ಹೇಗೆ? ಸೂಪರ್. ಇಲ್ಲೀಗ ಶಾಪಿಂಗ್ ಅಂತ ಬಂದವರು ಚೆಸ್ ಆಡ್ತಾ ಕುತ್ಕೊಂಡಿದ್ದಾರೆ. ಇಲ್ಲಿ ಒಬ್ರು ಇದ್ದಾರೆ. ನಂಗೆ ಆಡ್ಲಿಕ್ಕೆ ಬರ್ದಿಲ್ಲ, ಆದ್ರೆ ಸಾಡ್ತಿದ್ದೆ. ಚೆಸ್ ಆಡುವ ಪ್ರಯತ್ನ. ಬಲೆ ಗಾಯ್ಸ್, ಬಲೆ. ಇದು ಕಟ್ ಮಾಡುವಾಗ ಮಾತ್ರ ಕ್ರಾಸ್. ಇಲ್ಲ ಸ್ಟ್ರೇಟ್ ಇಲ್ಲ. ಸ್ಟ್ರೇಟ್ ಒಂದೊಂದು ಸ್ಟೆಪ್ ಹೋಗ್ಲಿಕ್ಕೆ. ಒಂದೇ ಸ್ಟೆಪ್. ಚೆಸ್ ಆಡ್ಲಿಕ್ಕೆ ಗೊತ್ತಿಲ್ಲದವರೆಲ್ಲ ಇಲ್ಲಿ ಚೆಸ್ ಆಡ್ತಿದ್ದಾರೆ. ಕಟ್ ಮಾಡ್ಲಿಕ್ಕಿಲ್ಲ, ಸ್ಟ್ರೇಟ್ ಅಲ್ಲಿ ಕಟ್ ಮಾಡ್ಲಿಕ್ಕಿಲ್ಲ. ಅಯ್ಯೋ, ಸೈಡ್ ವೇಸ್ ಹೋಗ್ಬೋದಾ? ಮುಂದೆ ಮಾತ್ರ, ಸ್ಟ್ರೇಟ್ ಮಾತ್ರ. ಹಾರ್ಲಿಕ್ಕೆಲ್ಲ ಇಲ್ಲ, ಹಾಗೆ ಹೋಗ್ಲಿಕ್ಕಿಲ್ಲ, ಸ್ಟ್ರೇಟ್ ಮಾತ್ರ. ಸರಿ. ಅಯ್ಯೋ ದೇವರೇ, ನಾನು ಈ ವಿಶ್ವನಾಥ್ ಆನಂದ್ ಲೆವೆಲಿಗೆ ಸ್ಕೋಪ್ ಕೊಡ್ತಿದ್ದೆ ಇಲ್ಲಿಗ ನಿಂಗೆ. ಚಾಂಪಿಯನ್, ಚೆಸ್ ಚಾಂಪಿಯನ್ ಅಂತೇಳಿ. ಇದು ನೋಡಿದ್ರೆ ಸ್ಟ್ರೇಟ್ ಮಾತ್ರವಾ? ಈಗ ಹೋಗ್ಲಿಕ್ಕಾಗಲ್ಲ, ಅದು ಹೋಗ್ಲಿಕ್ಕಾಗಲ್ಲ, ಮೂವ್ ಆಗುದಿಲ್ಲ, ಅಲ್ಲೇ ಇರ್ತದೆ. ಅಲ್ಲೇ ಕಟ್ ಆಗುವ ತನಕ ಅಲ್ಲೇ. ಹಾಗೆ. ಇಲ್ಲಿ ಬನಾನಾ ಕೇಕ್ ಉಂಟು, ತಿನ್ನುವ ಅಂತ ಹಸಿವು ಆಗ್ತದೆ. ಸೊ ಇನ್ನೊಂದೆಂತ ಹೇಳಿದ್ರೆ, ಇದೆಲ್ಲ ಈ ಮಾಲ್ಸ್ ಎಲ್ಲ ಉಂಟಲ್ಲ, ಹೀಗೆ ನಮಗೆ ಫಾರಂ ಮಾಲ್, ಸಿಟಿ ಸೆಂಟರ್ ಮಾಲ್ ಎಲ್ಲ ಉಂಟಲ್ಲ ಮಂಗಳೂರಲ್ಲೆಲ್ಲ, ಅದೇ ತರ. ಬಟ್ ಸೇಲ್ಸ್ ಅಂತ ಹೇಳಿ ಒಳ್ಳೆ ಜೆನ್ಯೂನ್ ಸೇಲ್ಸ್ ಉಂಟು, ಇಲ್ಲ ಹೇಳುದಿಲ್ಲ. ಬಟ್ ಬ್ರ್ಯಾಂಡ್ ಸ್ಪೆಸಿಫಿಕ್ ಏನಾದ್ರು ತಗೊಳ್ಲಿಕ್ಕಿದ್ರೆ, ಲೈಕ್ ನೈಕಿ, ಪೂಮಾ, ಅಥವಾ ಈಗ ಪೂಜಿತನಿಗೆ ಸ್ಕೆಚರ್ಸ್ ಬೇಕಂತೆ, ಸೊ ಅಂಥದ್ದೇನಾದ್ರು ತಗೊಳ್ಲಿಕ್ಕಿದ್ರೆ ಔಟ್ಲೆಟ್, ಫ್ಯಾಕ್ಟ್ರಿ ಔಟ್ಲೆಟ್ ಮಾಲ್ಸ್ ಅಂತ ಹೇಳಿ ಇರ್ತದೆ. ಸೊ ಕೆನಡಾದಲ್ಲೆಲ್ಲ. ಸೊ ಔಟ್ಲೆಟ್ ಮಾಲ್ಸ್ ಅಲ್ಲಿ ಇನ್ನೂ ಕಮ್ಮಿಗೆ ಸಿಗ್ತದೆ, ತುಂಬಾ ಒಳ್ಳೆ ಆಫರ್ಸ್ ಇರ್ತದೆ ಅಂಡ್ ಕಮ್ಮಿ ಇರ್ತದೆ ಪ್ರೈಸ್ ಎಲ್ಲ. ಇಂಥ ಸಿಟಿ ಮಾಲ್ಸ್ಗಿಂತ ಸಹ ಕಮ್ಮಿ ಅಲ್ಲಿ ಅಲ್ಲ. ಬಟ್ ಅದೆಲ್ಲ ಮೂಲೆ ಹಳ್ಳಿಯಲ್ಲಿ ಇರ್ತದೆ, ತುಂಬಾ ದೂರ ಇರ್ತದೆ ಸಿಟಿಗಿಂತ. ಕಾರ್ ಮಾಡಿ ಎಲ್ಲ ಹೋಗ್ಬೇಕು. ಸೊ ನಾಳೆ ಬೆಳಿಗ್ಗೆ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಏನೆಲ್ಲ ಉಂಟು, ಯಾವುದಕ್ಕೆಲ್ಲ ಆಫರ್ ಉಂಟು, ಅಲ್ಲಿ ಏನಾದ್ರು ಶಾಪಿಂಗ್ ಮಾಡ್ಬೋದಾ ಅಂತ. ಸೊ ಜಾಯಿನ್ ಆಗಿ ನಾಳೆ ನಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಮಾಲಲ್ಲಿ
ಏನೆಲ್ಲ ಸಿಗ್ತದೆ ನೋಡುವ. ನೋಡುವ.